ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ವರವರಮುನಯೇ ನಮಃ. ನಾವು ಈ ದಿನ ಶ್ರೀ ವಿಷ್ಣು ಸಹಸ್ರನಾಮದ 10ನೆಯ ಪೂತಾತ್ಮ ಎಂಬ ತಿರುನಾಮದ ಅರ್ಥವನ್ನು ಮಾರ್ಕಂಡೇಯ ಮಹರ್ಷಿಯ ಒಂದು ಕಥೆಯೊಡನೆ ಅನುಭವಿಸೋಣ. ತುಳಸೀವನ ಅನ್ನೋ ಕ್ಷೇತ್ರ ಕುಂಭಕೋಣಂ ಹತ್ರ ಇದೆ, ತಮಿಳುನಾಡಿನ ಕುಂಭಕೋಣದ ಹತ್ರ. ಅಲ್ಲಿ ಮೃಕಂಡು ಮಹರ್ಷಿಯ ಮಗನಾದ ಮಾರ್ಕಂಡೇಯರು ದೀರ್ಘಕಾಲ ತಪಸ್ ಮಾಡ್ತಾರೆ. ಶ್ರೀ ಮಹಾಲಕ್ಷ್ಮಿನೇ ತಮಗೆ ಮಗಳಾಗಿ ಬರಬೇಕು ಅನ್ನೋ ಉದ್ದೇಶ. ಅವರ ತಪಸ್ ಫಲಿಸ್ತು. ಶ್ರೀ ಮಹಾಲಕ್ಷ್ಮಿನೇ ಅವರ ಮಗಳಾಗಿ ಅವತರಿಸಿದ್ಲು. ಅವಳಿಗೆ ಭೂದೇವಿ ಅನ್ನೋ ಹೆಸರನ್ನ ಇಡ್ತಾರೆ. ಮಗಳಿಗೆ 6 ವಯಸ್ಸಾಗತ್ತೆ. ಸರಿ, ಮದುವೆಗೆ ಪ್ರಾಪ್ತ ವಯಸ್ಸಾಯಿತು ಅಂತ ವರನನ್ನು ಹುಡುಕಕ್ಕೆ ಶುರು ಮಾಡ್ತಾರೆ. ಒಂದು ದಿವಸ ಅವರ ಆಶ್ರಮಕ್ಕೆ ಒಬ್ಬ ಮುದುಕ ಬರ್ತಾನೆ. ಮುದುಕಂಗೆ ಸುಮಾರು 90 ವಯಸ್ಸಿದ್ದಿರಬಹುದು. ಆ ಮುದುಕನನ್ನು ಪ್ರೀತಿಯಿಂದ ಸ್ವಾಗತಿಸಿ ಗೌರವಿಸಿ ಅತಿಥಿ ಸತ್ಕಾರ ಎಲ್ಲ ಮಾಡ್ತಾರೆ. ಹೀಗೆ ಮಾತಾಡ್ತಾ ಇರುವಾಗ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ನಮ್ಮ ಮಗಳು ಭೂಮಿದೇವಿ ಇದ್ದಾಳೆ, ಅವಳಿಗೆ ವರನನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಮುದುಕ, ಮಹರ್ಷಿಗಳೇ, ನಾನೇ ಇರುವಾಗ ನೀವು ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾರೆ. ಆಗ ಮಹರ್ಷಿಗಳು ಅಂದ್ಕೊಳ್ತಾರೆ, ಓಹೋ, ಈ ಮುದುಕನಿಗೆ ಮಗನೋ ಮೊಮ್ಮಗನೋ ಮರಿ ಮೊಮ್ಮಗನೋ ಇದ್ದಾನೆ, ನನ್ನ ಮಗಳಿಗೆ ಒಳ್ಳೆ ವರ ಸಿಕ್ಕದಂಗೆ ಮದುವೆನ ಫಿಕ್ಸ್ ಮಾಡಿಬಿಡೋಣ, ನಿಶ್ಚಯ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಳ್ತಾರೆ. ಸರಿ, ಮಹರ್ಷಿಗಳು ಮಾರ್ಕಂಡೇಯರು ಕೇಳ್ತಾರೆ, ಓಹೋ, ನಿಮ್ಮ ಮಗಂಗೋ ಮೊಮ್ಮಗಂಗೋ ವಧು ಹುಡುಕ್ತಾ ಇದ್ದೀರಾ, ಸಂತೋಷ ಸಂತೋಷ, ಮದುವೆನ ಫಿಕ್ಸ್ ಮಾಡಿಬಿಡೋಣ ಅಂತ ಹೇಳ್ತಾರೆ. ಆಗ ಮುದುಕಂಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಮಾರ್ಕಂಡೇಯರೇ, ನಾನೇನು ಹೇಳಿದೆ, ನಾನೇ ಇರುವಾಗ ನಿಮಗೇನು ಚಿಂತೆ ಅಂತ ಹೇಳಿದೆ, ನನಗೇ ಇನ್ನೂ ಮದುವೆ ಆಗಿಲ್ಲ, ನಿಮ್ಮ ಮಗಳನ್ನು ಮದುವೆ ಮಾಡ್ಕೊಂಡು ಬೇಲಿ ನನಗೆ ಮಗನೋ ಮೊಮ್ಮಗನೋ ಹುಟ್ಟಬೇಕು ಅಂತ ಹೇಳ್ತಾರೆ. ಆಗ ಮಹರ್ಷಿಗಳಿಗೆ ಹೆದರಿಕೆ ಶುರು ಆಗಿಬಿಡುತ್ತೆ. ಏನಪ್ಪ, ಇವರು ಮುನಿಗಳ ಥರ ಇದ್ದಾರೆ, ನಾನು ನಮ್ಮ ಮಗಳನ್ನು ಕೊಡಲ್ಲ ಅಂತ ಹೇಳಿಬಿಟ್ರೆ, ಮದುವೆ ಕೊಡಲ್ಲ ಅಂತ ಹೇಳಿಬಿಟ್ರೆ, ಇವರೇಂದರೂ ಶಾಪ ಗೀಪ ಕೊಟ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ, ಏನು ಅಂತ ಹೇಳೋದು ಅಂತ ಅವಾಯ್ಡ್ ಮಾಡೋಕ್ಕೆ. ನೋಡಿ ಸ್ವಾಮಿ, ನಮ್ಮ ಮಗಳಿಗೆ ಅಡುಗೆ ಮಾಡುವಾಗ ಎಲ್ಲ ಪದಾರ್ಥಕ್ಕೂ ಪ್ರಸಾದಕ್ಕೆ ಎಷ್ಟು ಉಪ್ಪು ಹಾಕಬೇಕು ಅಂತಲೇ ಗೊತ್ತಿಲ್ಲ. ನಿಮಗೋ ವಯಸ್ಸಾಗ್ಬಿಟ್ಟಿದೆ, ನಮ್ಮ ಮಗಳನ್ನು ನೀವು ಮದುವೆ ಮಾಡಿಕೊಂಡು ಅವಳ ಹತ್ರ ಏನು ಕೆಲಸ ಮಾಡಿಸ್ಕೊಳ್ತೀರಾ, ಅಡುಗೆ ಒಂದು ಮಾಡಿಸ್ಕೊಳ್ತೀರಾ, ಉಪ್ಪೇ ಹಾಕೋಕ್ಕೆ ಬರದೇ ಇರೋ ನಮ್ಮ ಮಗಳನ್ನು ನೀವು ಮದುವೆ ಮಾಡಿಕೊಂಡು ಏನು ಪ್ರಯೋಜನ ಅಂತ ಕೇಳ್ತಾರೆ. ಅದಕ್ಕೆ ಮುದುಕ ಹೇಳ್ತಾನೆ, ಸ್ವಾಮಿ, ಡಬಲ್ ಓಕೆ, ನಂಗೆ ತುಂಬ ಸಂತೋಷ, ನನಗೆ ಹೈ BP, ಡಾಕ್ಟರ್ ಹೇಳಿದ್ದಾರೆ ಉಪ್ಪಿಲ್ದಿರೋ ಪದಾರ್ಥಗಳನ್ನೇ ತಿನ್ನು ಅಂತ. ನಿಮ್ಮ ಮಗಳಿಗೂ ಉಪ್ಪು ಹಾಕಕ್ಕೆ ಬರಲ್ವಲ್ಲ, ಏನೂ ಯೋಚನೆ ಇಲ್ಲ, ಯಾವುದಕ್ಕೂ ಅವಳು ಉಪ್ಪು ಹಾಕಬೇಕಾಗಿಲ್ಲ, ನನಗೆ ತುಂಬ ಸಂತೋಷ, ಹಾಗೆ ಅಡುಗೆ ಮಾಡಿಕೊಡ್ಲಿ, ನಾನು ಅವಳನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಡ್ತಾರೆ. ಆಗ ಮಹರ್ಷಿಗಳಿಗೆ ಇನ್ನೇನು ಮಾಡೋದು ಅಂತ ಗೊತ್ತಿಲ್ಲ. ಸರಿ, ಮಗಳನ್ನು ಕರೆಸೋಣ, ಅವಳು ಖಂಡಿತ ಈ ಮುದುಕನ ಒಪ್ಕೊಳ್ಳಲ್ಲ ಅಂತ, ಭೂಮಾದೇವಿ ಬಾಮ, ಈ ಮುದುಕ ನಿನ್ನ ನೋಡಬೇಕು ಅಂತ ಹೇಳ್ತಿದ್ದಾನೆ, ಅವನನ್ನು ಮದುವೆ ಮಾಡ್ಕೊಳ್ತೀಯ ನೋಡು ಅಂತ ಭೂಮಿದೇವಿನ ಕರೆಸ್ತಾರೆ. ಭೂಮಿದೇವಿ ಬಂದು ನೋಡ್ತಾಳೆ. ನೋಡ್ಬಿಟ್ಟು, ಆಹಾ ಅಪ್ಪ, ಎಷ್ಟು ಸುಂದರನಾದ ಯುವಕ ಇಲ್ಲಿ ಕೂತಿದ್ದಾನೆ, ಸಾಕ್ಷಾತ್ ಮನ್ಮಥನಾಗಿದ್ದಾನೆ, ಇವನನ್ನು ನಾನು ಖಂಡಿತ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಡ್ತಾಳೆ. ಆಗ ಮಾರ್ಕಂಡೇಯರಿಗೆ ಆಶ್ಚರ್ಯ, ಏನಮ್ಮ ಅಂತ ಈ ಕಡೆ ತಿರುಗಿ ನೋಡಿದ್ರೆ ಸ್ಫುರದ್ರೂಪಿ ಯುವಕುಮಾರ, ಸಾಕ್ಷಾತ್ ಮನ್ಮಥ ಭೂಮಿದೇವಿ ಹೇಳ್ದಂಗೆ ತುಂಬ ಸೌಂದರ್ಯದಿಂದ ಲಾವಣ್ಯದಿಂದಲೂ ಅತಿ ಸುಂದರನಾಗಿ ಭಗವಂತ ಅಲ್ಲಿ ಪ್ರತ್ಯಕ್ಷನಾಗಿರ್ತಾನೆ. ಅವನನ್ನು ನೋಡಿ ಮಾರ್ಕಂಡೇಯ ಮಹರ್ಷಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಆಹಾ, ಶ್ರೀ ಮಹಾಲಕ್ಷ್ಮಿಯನ್ನು ಮದುವೆ ಮಾಡ್ಕೋಬೇಕು ಅಂದರೆ ಇದು ಶ್ರೀಮನ್ನಾರಾಯಣನೇ ಇರಬೇಕು ಅಂತ ತುಂಬ ಸಂತೋಷ ಆಗಿ ಇಬ್ಬರಿಗೂ ಮದುವೆ ಮಾಡಿಸ್ತಾರೆ. ಆಗ ಭಗವಂತ ಮಾರ್ಕಂಡೇಯರನ್ನು ನೋಡಿ ಹೇಳ್ತಾನೆ, ಮಾರ್ಕಂಡೇಯರೇ, ನಾನು ಹಾಸ್ಯಕ್ಕಾಗೋ ಸೀರಿಯಸ್ ಆಗೋ ಹೇಳಿದ್ದೆ, ಉಪ್ಪಿಲ್ದಿರೋ ಪದಾರ್ಥವನ್ನೇ ನಾನು ಪ್ರಸಾದವಾಗಿ ಸ್ವೀಕರಿಸ್ತೀನಿ ಅಂತ. ಆದ್ದರಿಂದ ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ನನಗೆ ನೈವೇದ್ಯಕ್ಕಾಗಿ ತಂದ ಪ್ರತಿಯೊಂದು ಪದಾರ್ಥವೂ ಉಪ್ಪಿಲ್ದೇನೆ ಇರಲಿ, ಉಪ್ಪಿಲ್ದೇ ಇರೋ ಪ್ರಸಾದವನ್ನೇ ನಾನು ನೈವೇದ್ಯವಾಗಿ ಸ್ವೀಕರಿಸ್ತೀನಿ ಅಂತ ಭಗವಂತ ಹೇಳ್ದ. ಸರಿ, ಉಪ್ಪಿಲ್ದೇ ಇರೋ ಪದಾರ್ಥ ಚೆನ್ನಾಗಿರುತ್ತಪ್ಪ ಗ್ರಹಿಸೋಕ್ಕೆ, ಪ್ರಸಾದವಾಗಿ ತಗೊಳ್ಳೋಕ್ಕೆ ಅಂತ ಹೇಳಿದ್ರೆ, ಭಗವಂತ ಪರಿಶುದ್ಧನಾದವನು, ಅವನು ಸ್ವೀಕರಿಸುವ ಪದಾರ್ಥ, ಅವನನ್ನು ಅವಲಂಬಿಸಿರುವ ಜೀವರಾಶಿಗಳು ಎಲ್ಲ ಅವನ ಸಂಪರ್ಕದಿಂದ ಎಲ್ಲ ಪರಿಶುದ್ಧತೆಯನ್ನು ಹೊಂದತ್ತೆ. ನಾವು ಈಗಲೂ
ಈ ತುಳಸೀವನ ಅನ್ನೋ ಕ್ಷೇತ್ರ ಇವಾಗ ಅದು ಒಪ್ಪಿಲಿಯಪ್ಪನ್ ತಿರುವಿಣ್ಣಹರ್ ಅಂತ ಅದು ಪ್ರಸಿದ್ಧವಾದ ಕ್ಷೇತ್ರ. ಆಳ್ವಾರು ತಿರುವಿಣ್ಣಹರ್ ಅಂತಾನೆ ಹಾಡಿದ್ದಾರೆ. ಪೊನ್ನಪ್ಪನ್ ಮಣಿಯಪ್ಪನ್ ಮುತ್ತಪ್ಪನ್ ತನ್ನೊಪ್ಪಾರಿಲ್ಲಪ್ಪನ್ ಅಂತ ನಮ್ಮಾಳ್ವಾರ್ ಸ್ವಾಮಿ ನಮ್ಮಾಳ್ವಾರ್ ಹಾಡಿದ್ದಾರೆ. ನನ್ನೊಪ್ಪಾರಿಲ್ಲಪ್ಪನ್, ತನಗೆ ಸಮಾನನಾದ ಒಬ್ಬ ಇಲ್ಲ ಅಂತ ಅರ್ಥ. ಅಂಥ ಒಪ್ಪಿಲಿಯಪ್ಪನು ಈಗ ಉಪ್ಪಿಲಿಯಪ್ಪನ್ ಅಂತಲೂ ಫೇಮಸ್ಸು. ಯಾಕೆಂದರೆ ಇವಾಗಲೂ ಆ ಕ್ಷೇತ್ರದಲ್ಲಿ ಯಾವ ಪ್ರಸಾದಕ್ಕೂ ಯಾವ ನೈವೇದ್ಯಕ್ಕೂ ಉಪ್ಪಿಲ್ದೇ ಅದನ್ನು ತಯಾರು ಮಾಡ್ತಾರೆ. ಆದರೆ ಅದು ತುಂಬ ಅಮೃತಪ್ರಾಯವಾಗಿರುತ್ತೆ. ಅಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕು, ಇದನ್ನು ನಂಬಕ್ಕೆ. ಅಂತಹ ಭಗವಂತ ತಾನೂ ಪರಿಶುದ್ಧನಾಗಿದ್ದು ತನ್ನ ಸಂಪರ್ಕದಲ್ಲಿರುವ ಪ್ರತಿಯೊಂದು ಪದಾರ್ಥವನ್ನು, ನಮ್ಮಂತಹ ಜೀವರಾಶಿಗಳನ್ನೆಲ್ಲ ಪರಿಶುದ್ಧವಾಗಿ ಮಾಡೋದ್ರಿಂದ ಅವನು ಪೂತಾತ್ಮ ಅಂತ ಕರೆಯಲ್ಪಡ್ತಾನೆ. ನಾವು ಪ್ರತಿದಿನ ಪೂತಾತ್ಮನೇ ನಮಃ ಅಂತ ಪಠಿಸಿದರೆ ನಮ್ಮ ಬದುಕಿನಲ್ಲೂ ಎಲ್ಲವೂ ಪರಿಶುದ್ಧವಾಗಿ ನಮಗೆ ಸಿಗತ್ತೆ. ನಮ್ಮ ಮನಸ್ಸು, ನಮ್ಮ ಚಿಂತನೆಗಳೆಲ್ಲ ನಿರ್ಮಲವಾಗಿರುತ್ತೆ. 11ನೇ ತಿರುನಾಮ ಪರಮಾತ್ಮ. ನಾವು ಭಗವಂತನನ್ನು ಧ್ಯಾನಿಸ್ತೀವಿ. ಭಗವಂತ ಯಾರನ್ನು ಧ್ಯಾನಿಸ್ತಾನೆ ಅನ್ನೋದನ್ನು 11ನೇ ತಿರುನಾಮದಲ್ಲಿ ತಿಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮತೆ ರಾಮಾನುಜಾಯ ನಮಃ.